ಮಲೈ ಪನ್ನೀರ್ ರೆಡಿ. ಓಕೆ, ಇವಾಗ ನೋಡಿ ಹೆಂಗಾಗೋಯ್ತು. ಮಲೈ ಪನ್ನೀರ್ಗೆ ಬೇಕಾಗೋ ಐಟಮ್ಸ್ ಗಳು ಇಲ್ಲೆಲ್ಲ ರೆಡಿ ಇದೆ. ನಾನೀಗ ಜಾಸ್ತಿ ಫುಡ್ ರಿಲೇಟೆಡ್ ವಿಡಿಯೋಸ್ ಗಳು ಮಾಡ್ತಾ ಇದ್ದೀನಿ. ದಪ್ಪ ಪೀಸ್ ಮಾಡಿದ್ದಲ್ಲಮ್ಮ, ಇನ್ನ ಚಿಕ್ಕದ್ ಮಾಡ್ಬೇಕಿತ್ತು ನೀನು. ಸಕ್ಕದಾಗಿ ಬಂದಿದೆ. ಎಲ್ಲ ರೆಡಿನಮ್ಮ? ಕ್ಯೂಟಿ ಸುಬ್ಬಿ ಏನ್ ಬೇಕು? ಕ್ಯೂಟಿಗೆ ಏನ್ ಬೇಕು? ಹಚ್ಕೊಳ್ಳೋದು ನೋಡಿ ಸುಬ್ಬಿ ಹೆಂಗ ಆಡ್ತಾಳೆ ಅಂದ್ರೆ. ಫಸ್ಟ್ ಟೈಮ್ ಅದು ಬಿಟ್ಟಾಕು. ಏನು ಮಾಡ್ತೀಯ ಇವತ್ತು ಸ್ಪೆಷಲ್ ಆಗಿ? ಏನು ಗೊತ್ತಮ್ಮ, ನಾರ್ಮಲ್ ಆಗಿ ಬೇಡ, ಒಂಥರ ಸ್ಪೆಷಲ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಅದೇ ಇದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ನಾನು ನಿಂಗೆ ಹೇಳಿಲ್ಲ ಅಲ್ಲ, ಇವತ್ತು ಇದೆಂಥದ್ದು ಮೇಥಿ ಪನ್ನೀರ್ ಮಲಾಯಿ ಅಂತ ಮಾಡ್ತಿದ್ದೀನಿ. ಅಂದರೆ ಸ್ಪೆಷಲು ಎಂಥದ್ದಂತಾರೆ, ಹೆಲ್ದಿ ಆ್ಯಂಡ್ ರಿಚ್ ಫುಡ್ ಅಂತಾರಲ್ಲ. ಚಿಕ್ಕದಾಗಿ ಹೆಸರು ಹೇಳು. ಮಲೈ ಪನ್ನೀರ್ ಓಕೆನಾ? ಮಲಾಯಿ ಆದರೆ ಇದು ಮೇಥಿ ಹಾಕ್ತೇನಲ್ಲ, ಅದು ಮೇಥಿ ಮೆತ್ತು ಪರವಾಗಿಲ್ಲ. ಮಲೈ ಪನ್ನೀರ್ ಮೆಂತೆ ನಾವು ಮೇಥಿ ಅನ್ನೋದೇ ಓಕೆ ಅಲ್ವಾ? ಮೆಂತೆ ಓಕೆ, ಮೆಂತೆ ಸೊಪ್ಪು ಅಲ್ವಾ? ಸೊ ಮಲೈ ಪನ್ನೀರು ಸಖತ್ತಾಗಿ ಮಾಡ್ಕೊಡ್ತಾರೆ, ಮಸ್ತಾಗಿ ಮಾಡು ಇದ್ದಾರೆ. ಇದುವರೆಗೂ ಮಸ್ತಾಗಿ ತಿಂದಿದ್ದೀವಿ. ಚಪಾತಿಗಂತೂ ಅಲ್ಟಿಮೇಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಅಮ್ಮ, ಮಲೈ ಪನ್ನೀರ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಬರುತ್ತೆ, ಕೊನೆ ತನಕ ನೋಡಿ. ಮಸ್ತಾಗಿರುತ್ತೆ. ಪ್ರತಿಯೊಂದು ಡೀಟೇಲ್ ಆಗಿ ಏನೆಲ್ಲ ಐಟಮ್ಗಳಾಗ್ತಾರೆ ಅಂತ ನಮ್ಮ ಅಮ್ಮನ ಸ್ಟೈಲಲ್ಲಿ ಇರುತ್ತೆ. ಏನು ಬೇಬಿ? ಓ, ಮಲೈ ಪನ್ನೀರ್ ಇವಾಗ ಬರುತ್ತೆ ಓಕೆನಾ? ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬಿಡ್ತೀನಿ. ಅಮ್ಮ, ವೆಲ್ಕಮ್ ಮಾಡೋದಷ್ಟು ಪ್ರತಿಯೊಂದು ಐಟಮ್ಸ್ಗಳೆಲ್ಲ ನೀಟಾಗಿ ರೆಡಿ ಮಾಡ್ಕೊಬಿಡು ಓಕೆನಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಅಮ್ಮ 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 ಎಲ್ಲ ರೆಡಿನಮ್ಮ? ನೀನೇನು ಸ್ಲೀವ್ಲೆಸ್ ಹಾಕೊಂಡ್ಬಂದಿದ್ಯಾ? ಸುಮ್ಮನೆ ಸ್ಪೆಷಲ್ ಅಡುಗೆಗೆ ಸ್ಪೆಷಲ್ ಡ್ರೆಸ್. ಓಕೆ, ಮಲೈ ಪನ್ನೀರ್ ಅಲ್ಲ? ಓಕೆ, ನೋಡಿ ಯಾವ ರೇಂಜಿಗೆ ಅಮ್ಮ ಇಷ್ಟೊಂದು ಐಟಮ್ಸ್ ಬೇಕು ನಮ್ಮ. ಏನಿದೆ ಇದ್ರೆ? ಓಕೆ, ಮಲೈ ಪನ್ನೀರ್ಗೆ ಬೇಕಾಗೋ ಐಟಮ್ಸ್ಗಳು ಇಲ್ಲೆಲ್ಲ ರೆಡಿ ಇದೆ. ಓಕೆ, ಫಸ್ಟ್ ಅಮ್ಮ ಸ್ಟಾರ್ಟ್ ಮಾಡು ಪನ್ನೀರ್. ಓಕೆ, ಏನೇನು ಪನ್ನೀರ್ ಬೇಕೇ ಬೇಕು ನೋಡಿ. ಪನ್ನೀರು ಫಸ್ಟ್ ಹೇಳ್ತೀನಿ, ಆಕ್ಚುಲಿ ಪನ್ನೀರ್ ಬಂದು ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದಾರೆ. ಯಾಕೆಂದ್ರೆ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಫಸ್ಟೇ. ಎಲ್ಲ ನಿಮ್ಗಳಿಗೆ ಬೋರ್ ಹೊಡೆದು ಬಿಡುತ್ತೆ, ಮೊದಲೇ ನೋಡೋದು ಕಷ್ಟ ನೀವುಗಳು. ಸೊ ಹಾಗಾಗಿ ಪನ್ನೀರ್ನ ನೀಟಾಗಿ ಕಟ್ ಮಾಡಿ ಸ್ಲೈಸ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದಾರೆ. ಪನ್ನೀರ್ ರೆಡಿ ಇದೆ. ನೆಕ್ಸ್ಟ್ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಏನಕ್ಕೆ ಇದು? ಅದು ಟೇಸ್ಟ್ ಬರುತ್ತೆ. ಓಕೆ, ಎರಡು ಕಟ್ ಹಾಕಿದೆಯಲ್ವ ನೀನು? ಹೆಲ್ದಿ ಆಗಿರುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ, ಇದು ಕಡಿಮೆ ಅಂದ್ರೆ ಒಂದು ಎಷ್ಟು ಜನ ತಿನ್ಬೋದು? ಆಕ್ಚುಲಿ ಪನ್ನೀರ್ ಬಂದು ಅರ್ಧ ಕೆಜಿ ಪನ್ನೀರ್ ಇದು ಓಕೆನಾ? ಅರ್ಧ ಕೆಜಿ ಪನ್ನೀರ್ ತಂದಿದ್ದೀನಿ ನಾನು. 2 ಕಟ್ಟು ಮೆಂತ್ಯ ಸೊಪ್ಪು ತಂದಿದ್ದೀನಿ. ಸೊ ಇಷ್ಟು, ಸೊ ಅಂದ್ರೆ ಕಡಿಮೆ ಅಂದ್ರೆ ಒಂದು 6-7 ಜನ, ಒಂದು 10 ಜನ ತಿನ್ಬೋದು ತಾನೆ, ಆರಾಮ್ಸೆ ತಿನ್ಬೋದು. ಆಕ್ಚುಲಿ ಪನ್ನೀರ್ ಬಂದು ದಪ್ಪ ಪೀಸ್ ಮಾಡಿದೆ. ಓಕೆ, ಪನ್ನೀರು, ಮೆಂತ್ಯ ಸೊಪ್ಪು, ಬಟಾಣಿ ಸ್ವಲ್ಪ, ಹಾಲು ಯಾಕಮ್ಮ? ಅದು ಮಲಾಯಿ ಅಂದ್ರೆ ಅದೇ ಹಾಲು ಅಂತಾನೆ. ಮಲೈ ಅಂದ್ರೆ ಹಾಲ? ಓಕೆ ಓಕೆ, ಸರಿ 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 ಆಯ್ತು. ಹಾಲು ಬಂದು ಸ್ವಲ್ಪ, ಹಾಲ್ ಮೇಲ್ಗಡೆ ಮಾಲ್ ತರನೇ ಮಲೈ. ಇವಾಗ ಹಾಲು ಬಂದು ಬಿಸಿ ಮಾಡಿ ಹಾಕಿ ಇಟ್ಟಿರೋದಲ್ವ ನೀನು? ಮನೆ ಹಾಲು ಬಿಸಿ ಮಾಡಿ ಚಿಕ್ಕ ಸ್ವಲ್ಪ. ಓಕೆ, ನೆಕ್ಸ್ಟ್ ಇದು ಕಾಯಿ ಆಪ್ಷನಲ್. ನಾನ್ ಸ್ವಲ್ಪ ಹಾಕ್ತೇನೆ, ಜಾಸ್ತಿ ಬರ್ಬೇಕಲ್ಲ. ಓಕೆ, ಅದು ಹಾಕದಿದ್ರು ನಡೆಯುತ್ತೆ. ಓಕೆ, ಕಾಯಿ ತುರಿ. ಈಗ ನೆಕ್ಸ್ಟ್ ಇದೇನಕ್ಕೆ? ಇದೆಲ್ಲ ಅದು ರುಬ್ಬಕ್ಕೆ. ಓಕೆ, ರುಬ್ಕೊಳ್ಳಕ್ಕೆ, ಮಸಾಲೆಗೆ ಸ್ವಲ್ಪ. ಇದು ಒಗ್ಗರಣೆಗೆ. ಓಕೆ, ಸ್ವಲ್ಪ ಈರುಳ್ಳಿ ಬಂದು ಸ್ವಲ್ಪ ಒಗ್ಗರಣೆಗೆ, ಸ್ವಲ್ಪ ಅದಕ್ಕೆ ರುಬ್ಕೊಳ್ಳಕ್ಕೆ. ನೆಕ್ಸ್ಟ್ ಇದು ಮೆಣಸಿನಕಾಳು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಇದು ಗೋಡಂಬಿ, ಗರಂ ಮಸಾಲೆ ಸ್ವಲ್ಪ. ಗರಂ ಮಸಾಲೆ. ಇದರಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ ಬಿಟ್ರೆ ಇನ್ನೆಲ್ಲ ರುಬ್ಕೊಳ್ಳಕ್ಕೆ. ಓಕೆ, ಫುಲ್ ಅಮ್ಮ ನೀನು ಉರ್ದು ರುಬ್ಕೊಳ್ತೀಯ ಅಲ್ವಾ? ಹಂಗೆ ರುಬ್ಕೊಳ್ಳಲ್ಲ. ಓಕೆ, ಆಗ ಶುರು ಹಚ್ಕೊಳ್ಳಮ್ಮ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಷ್ಟೇ ಅಲ್ವಾ ಐಟಮ್ಸ್? ಮತ್ತೆ ಮಧ್ಯದಲ್ಲಿ ಯಾವುದಾದ್ರು ಒಂದು ಎಕ್ಸ್ಟ್ರಾ ಐಟಮ್ಸ್ ತಗೊಬರ್ಬೇಡ ನೀನು ಆಮೇಲೆ, ಆಯ್ತಾ? ಅಲ್ಲಿ ಫಸ್ಟ್ ಹೇಳಿದ್ದೀನಿ ನಾನು. ಏನು ಗೊತ್ತಾ, ಮಧ್ಯದಲ್ಲಿ ಒಂದೊಂದು ಎಕ್ಸ್ಟ್ರಾ ತಗೊಂಡು ಅಯ್ಯೋ ಇದೊಂದು ಹಾಕೋದು ಮರ್ತೋಯ್ತು ಕಣೋ, ಇದೊಂದು ಬೇಕು ಕಣೋ ಅಂತಾರಲ್ಲಿ. ಓಕೆ, ಈಗ ಫಸ್ಟ್ ಏನು ಹೇಳ್ತಾರೆ, ಉರ್ದು ಫ್ರೈ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು. ಓಕೆ, ತುಪ್ಪದಲ್ಲಿ. ಇದು ರಿಚ್. ಓಕೆ, ರಿಚ್ ಆಗಿದ್ದಕ್ಕೆ ತುಪ್ಪ, ಇಲ್ಲೊಂದು ಎಣ್ಣೆ ಹಾಕೋರಮ್ಮ. ರಿಚ್ ಮಲೈ ಪನ್ನೀರ್. ಮಲೈ ಪನ್ನೀರ್ ಅಲ್ವಾ? ಪನ್ನೀರ್ ಮಲೈ.
ಅಯ್ಯೋ ಶುರು ಆಯಿತು. ಗಂಟೆ ಒಂದಾಯ್ತು. ಒಂದು ನಾವು ಬಿಡು, ಇನ್ನೇನು ಪಪ್ಪ ದೊಡ್ಡಪ್ಪ ಎಲ್ಲ ಸಕಲೇಶ್ಪುರಕ್ಕೆ ಹೋಗವ್ರೆ, ತಿನ್ನೋರು ನಾವುಗಳೇ. ಚಪಾತಿ ಎಲ್ಲಿ ಮಾಡಿಟ್ಟವ್ರೆ ಏನೋ? ಇಲ್ಲ ಕಲ್ಸಿಟ್ಟಿದ್ದಾರೆ, ಮಾಡಬೇಕು. ಓಕೆ, ಶುರು ಸ್ಟಾರ್ಟ್. ಫಸ್ಟ್ ಈಗ ತುಪ್ಪಕ್ಕೆ ಏನಾಗ್ತಿದ್ಯಮ್ಮ? ಗರಂ ಮಸಾಲೆ. ಆಮೇಲೆ ಮೆಣಸಿನಕಾಳು. ಓಕೆ, ಮೆಣಸಿನ ಕಾಳು. ಸ್ವಲ್ಪ ಖಾರ ಆಗಲಿ ಅಂತ. ಖಾರ ಬೇಡ ಕಣಮ್ಮ. ಅಷ್ಟೇನು ಖಾರ ಆಗಲ್ಲ. ಜೀರಿಗೆ ಒಗ್ಗರಣೆಗೆ ಇಡೋಣ. ಇದೇನಿದು? ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಈರುಳ್ಳಿ. ಇದು ಕ್ಯಾಶ್ಯೂ ಲಾಸ್ಟಿಗೆ ಹಾಕ್ತೀರಾ? ಓಕೆ, ಇದನ್ನ ಈಗ ಫ್ರೈ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಮ್ಮ. ಮಾಡ್ಕೊಂಡು ಆಗಿದೆ. ಎಷ್ಟಾಗಿದೆ ಒಂದು ಸ್ವಲ್ಪ ಆಯ್ತಲ್ಲ ರೋಸ್ಟು? ಓಕೆ, ಈಗ ಕ್ಯಾಶ್ಯೂ ಹಾಕಿ. ಕ್ಯಾಶ್ಯೂ ಕಡಿಮೆ ಹಾಕಿದೆಯಾ ಅನ್ಸುತ್ತಲ್ಲಮ್ಮ, ಸ್ವಲ್ಪ ಜಾಸ್ತಿ ಹಾಕ್ಬೇಕಿತ್ತು, ಅವಾಗ ಟೇಸ್ಟ್ ಸಕ್ಕದಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ತಗೊಬಂದು ಹಾಕು ಅಲ್ವಾ? ಓಕೆ, ಕರೆಕ್ಟ್, ಕಾಯಿ ಹಾಕ್ತೀಯಲ್ಲ. ಓಕೆ, ಟೇಸ್ಟಿ ಬರಬೇಕಾಯ್ತಾ? ಚಪಾತಿಗೆ ಸಕ್ಕದಾಗಿರುತ್ತೆ. ಇದೊಂದು ಹೇಳಬೇಕು, ಏನು? ಕಾಯಿ ಸ್ವಲ್ಪ ಜಾಸ್ತಿ ಇರುತ್ತೆ ಮನೆಯಲ್ಲಿ ಯಾವಾಗಲೂ. ಹೌದು ಅಲ್ವಾ? ಆಗ ಏನ್ ಆಗ ಇರಬರ ಅಡುಗೆಗೆಲ್ಲ ಹಾಕೋದು. ಇಲ್ಲ, ಹಂಗೆ ಇಟ್ಟರೆ ಹಾಳಾಗುತ್ತೆ ಅಲ್ವಾ? ಓಕೆ, ಹಂಗಾಗಿ ಅದನ್ನ ನೀಟಾಗಿ ತುರಿದು ಸ್ವಲ್ಪ ಫ್ರೈ ಮಾಡಿ ಓಕೆ ಡಬ್ಬೆ ತುಂಬಿ ಫ್ರಿಜ್ ಅಲ್ಲಿ ಇಟ್ಟರೆ ಆಯ್ತು. ಓಕೆ, ಹಾಳಾಗಲ್ಲ ಅಲ್ಲ? ಹಾಳಾಗಲ್ಲ. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದು. ಕಮ್ಮಿ ಅಂದ್ರೆ 1 ವಾರ ಇರುತ್ತೆ. ಹೌದಾ? ಚೆನ್ನಾಗಿ ಹುರಿದಿಟ್ಟು ಆ ಥರ. ನಾಳೆ ಪೇಪರಲ್ಲಿ ಬರುತ್ತೆ. ಕೆಲವರಿಗೆ ಗೊತ್ತಿರಲ್ಲ, ಹೇಳ್ಬೇಕಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಕೆಲವರು ನೋಡ್ತಿರ್ತಾರಲ್ಲ, ನಮಗೆ ಹೊಸ್ತಾಗಿ ಅಡುಗೆ ಮಾಡುವುದು. ಓಕೆ, ಅಯ್ಯೋ ಚೂರು ನೀರು ಹಾಕಿ ಸ್ವಲ್ಪ ಬೇಯಬೇಕು. ಇಲ್ಲಿ ಇದಕ್ಕೇನೆ? ಓಕೆ, ಇದು ಸ್ವಲ್ಪ ಬೇರೆ ಥರ ಇದೆ. ಇದು ನೀನು ಮಾಡ್ತಿರೋದು ಈಗ, ಯಾಕಂದ್ರೆ ಇಷ್ಟು ದಿನ ಬರೀ ಜಸ್ಟ್ ಫ್ರೈ ಮಾಡಿ ತಣ್ಣಗೆ ಮಾಡಿಸಿ ರುಬ್ಕೊಂತಿದ್ದೆ. ಸ್ವಲ್ಪ ನೀರು ಹಾಕ್ತಾರೆ ನಮ್ಮಮ್ಮ. ನೀರೇನಕ್ಕೆ ಹಾಕ್ತಿದ್ಯಾ ಅದನ್ನ ಹೇಳಿ ನನಗೆ. ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗುತ್ತೆ. ಇದು ಗೋಡಂಬಿ ಎಲ್ಲ ಇದಾಗುತ್ತೆ, ಮೆತ್ತಗಾಗುತ್ತೆ. ರುಬ್ಬತ್ತಾನೆ ಅದು ಮೆತ್ತಗಾದ್ರೆ. ಓಕೆ, ಸ್ವಲ್ಪ ನೀರು ಹಾಕೋದು ನೀಟಾಗಿ ಮಿಕ್ಸ್. ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂತೀರ ಸಲ ಮಾಡ್ಕೊಂಡು ಸ್ವಲ್ಪ ಮುಚ್ಚಿಡೋಣ. ಅಂದರೆ ತಣ್ಣಗೆ ಹಾಕಕ್ಕೆ ಅಥವಾ ಬೆಂಕಿ ಬೇಯಕ್ಕೆ ಬಿಡ್ತೀಯಾ? ಓಕೆ, ಅಥವಾ ಬೇಗ ಆಗಲಿ ಅಂತ ಮಾಡ್ತಿದ್ಯಾ? ಓಕೆ ಓಕೆ, ಈಗ ಕ್ಲೋಸ್. ಒಂದು 5 ನಿಮಿಷ ಬಿಡ್ತೀಯಾ? ನಾವು ಇದು ಮಾಡ್ಕೊಳ್ಳೋಣ. ಏನು ಮಾಡ್ಕೊಂತೀಯ ಆ ಟೈಮಲ್ಲಿ? ಮೆಂತ್ಯ ಸೊಪ್ಪು ಹುರ್ಕೊಳ್ಳೋಣ. ಓಕೆ, ಮೆಂತ್ಯ ಸೊಪ್ಪು ಹುರ್ಕೋಬೇಕು. ಕಹಿ ಬರುತ್ತೆ. ಓಕೆ, ಹೌದು, ಮೆಂತ್ಯ ಕಹಿ ಅಲ್ಲ. ಸೊ ಈಗ ಆ ಗ್ಯಾಪಲ್ಲಿ ಇದೇನು ಒಂದು 5 ನಿಮಿಷ ಬಿಟ್ಟಿದ್ದಾರಲ್ಲ, ಈ ಗ್ಯಾಪಲ್ಲಿ ಮೆಂತ್ಯ ಸೊಪ್ಪನ್ನ ನಮ್ಮಮ್ಮ ನೀಟಾಗಿ ಫ್ರೈ ಮಾಡ್ಕೊಳ್ತಾರೆ. ಹಾಲು ಯಾವಾಗ ಲಾಸ್ಟಿಗೆ ಹಾಕದ? ಲಾಸ್ಟಿಗೆ. ಓಕೆ, ಇದಕ್ಕೂ ಮೆಂತೆ ಸೊಪ್ಪು ಫ್ರೈ ಮಾಡೋಕ್ಕೂ ತುಪ್ಪನೇನಾ? ಫುಲ್ ಲಕ್ಸುರಿ ಇದು ಅನ್ನೋ. ತುಪ್ಪಕ್ಕೆ ಬೇಜಾರು ಮೆಂತ್ಯ ಸೊಪ್ಪು ಬೇಜಾರು. ಸಖತ್ ಲಕ್ಸುರಿಯಾಗಿ ಮಾಡ್ತವ್ರೆ ಮಾತ್ರ. ಲಕ್ಸುರಿ ಫುಡ್ ಭಯಂಕರ ಖರ್ಚಾಗ್ಬಿಡತ್ತೆ, ಹೆವಿ. ಅಮ್ಮ ಇದನ್ನು ಹೇಳ್ಬಿಡ. ಆ್ಯಕ್ಚುಲಿ ತುಪ್ಪ ಹಾಕೋಕ್ಕೆ ಕಷ್ಟ ಆಗೋರು ಎಣ್ಣೆ ಹಾಕೋಬೋದಲ್ವಾ? ಎಣ್ಣೆ ಹಾಕೋ ಮಾಡ್ಬೋದು. ಅದು ನಿಮ್ಗಳಿಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ನಾವು ಹೆಂಗೆ ಅಂತಂದರೆ ನಾವು ಫುಲ್ ಕೋಟ್ಯಾಧೀಶ್ವರ ಅಲ್ವಾ? ನಾವು ಭಯಂಕರ ಕೋಟಿ, ಎಲ್ಲ ಕಡೆ ದುಡ್ಡು ಎರಚಾಡ್ತಿದ್ದೀವಲ್ಲ ನಾವು. ಸೊ ಹಾಗಾಗಿ ನಮಗೆ ಅಪರೂಪಕ್ಕೂ ತುಪ್ಪ ಹಾಕೋದಲ್ವ? ಜೀರಿಗೆ ಸ್ವಲ್ಪ ಜೀರಿಗೆ. ಓಕೆ, ಈಗ ತುಪ್ಪಗೆ ಸ್ವಲ್ಪ ಜೀರಿಗೆ ಹಾಕಿ ಏನಿದ್ದು ಮೆಂತ್ಯ ಸೊಪ್ಪು 2 ಕಟ್ಟಿದೆ ಇದರಲ್ಲಿ. ಮೆಂತ್ಯ ಸೊಪ್ಪು ಆಫ್ ಮಾಡಿ. ಓಕೆ, ಆಫ್ ಮಾಡಿ. ಇದನ್ನ ಈಗ ತಣ್ಣಗೆ ಬಿಡ್ತೀಯಾ? ತಣ್ಣಗಾಗಿ ರುಬ್ಕೊಳ್ಳೋದು. ಓಕೆ, ಮಾಡಾದ್ಮೇಲೆ ಹೇಳ್ತವ್ರೆ ನಮ್ಮಮ್ಮ. ನೀನು ನೀಟಾಗಿ ಇದನ್ನ ಏನು ಮಾಡ್ಕೋಬೇಕಮ್ಮ? ಫ್ರೈ. ಎಷ್ಟೊತ್ತು ಫ್ರೈ ಮಾಡ್ಕೊಂತೀಯಾ? ಬಾಡೋವರೆಗೂ. ಎಲ್ಲಿ ಬಾಡೋಯ್ತಾ ನೋಡೋಣ. ಓಕೆ, ಇವಾಗ ನೋಡಿ ಹೆಂಗಾಗೋಯ್ತು ಅಮ್ಮ. ಅಷ್ಟೊಂದು ಇತ್ತಲ್ಲಮ್ಮ, ಯಪ್ಪ ದೇವ್ರೆ. ಸ್ವಲ್ಪ ಹಂಗೆ. ಓಕೆ, ಇದಕ್ಕೆ ಬಟಾಣಿ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಅಮ್ಮ ಇದನ್ನು ಇದು ಮಾಡ್ತೀಯಾ? ಏನು ಹೇಳ್ತಾ ರುಬ್ಬದ್ದು? ಓ, ಇದು ಅದು ರುಬ್ಬಕ್ಕಲ್ವಾ? ಅದಷ್ಟೇ ರುಬ್ಬದ್ದು. ಅದಷ್ಟೇ.
ಇದು ಬಟಾಣಿ ರುಬ್ಬಿ ಕುದಿಸಿ ಇದನ್ನು ಮಿಕ್ಸ್ ಮಾಡಿ ಪನ್ನೀರ್ ಹಾಕಿದ್ರೆ ಮುಗಿದೇ ಹೋಯ್ತು. ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ. ರೆಡಿ ಮಾಡಿ ಇಟ್ಕೊಳಕ್ಕೆ ಲಿಂಕ್ ಬರುತ್ತೆ. ಹೌದು. ಇದೊಂದು ಸ್ವಲ್ಪ ಆಯ್ತಲ್ಲ, ಇನ್ನು ಸ್ವಲ್ಪ ಅಷ್ಟೇ ಸಾಕಲ್ವಾ? ಆಯ್ತು. ಅಯ್ಯೋ, ನಾನು ಯೋಚನೆ ಮಾಡ್ತಿರೋದು ಯಪ್ಪ ಇಷ್ಟು ಫುಲ್ ಇತ್ತು ಸೊಪ್ಪು. ಇದು ಓಕೆ ಆಫ್ ಆಯಿತು. ಇದೀಗ ತಣ್ಣಗಾಗೋದೇನಿಲ್ಲ, ಇದೀಗ ರುಬ್ಕೊಳ್ಳೋದೇ ಇದು. ಓಕೆ, ಇದನ್ನ ರುಬ್ಕೊಂಡು ಆ ಪೇಸ್ಟು ಒಗ್ಗರಣೆ ಕೊಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಮಲೈ ಪನ್ನೀರ್ ರೆಡಿ. ಪನ್ನೀರ್ ಮಲೈ ಚೆನ್ನಾಗಿದೆಯಾ, ಮಲೈ ಪನ್ನೀರ್ ಹೇಳಕ್ಕೆ ಚೆನ್ನಾಗಿದೆಯಾ? ಮಲೈ ಪನ್ನೀರು ಚೆನ್ನಾಗಿದೆ. ಮಲೈ ಪನ್ನೀರ್, ಓಕೆ ಹಂಗೆ ಹೇಳೋಣ. ಆ್ಯಕ್ಚುಲಿ ಇದು ಪನ್ನೀರ್ ಇದೆಲ್ಲ ರೋಸ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ತಿನ್ನೋಕ್ಕೆ. ಆಯಿತು, ನಂಗೆ ಪನ್ನೀರ್ ಇಷ್ಟ. ನಾವು ಬೆಂಗಳೂರಲ್ಲಿದ್ದಾಗ ನಾನು ನನ್ನ ಬೇಬಿ ಜಾಸ್ತಿ ಪನ್ನೀರ್ ಯೂಸ್ ಮಾಡಿದ್ದೀವಿ. ಹೆವಿ ತರ್ತಾ ಇದ್ವಿ ನಾವು. ನನ್ನ ಬೇಬಿ ಸೊಪ್ಪು ಐಟಮ್ ಜಾಸ್ತಿ ಮಾಡ್ತೀನಿ ಅಂತ ನಾನು ಪ್ಲೀಸ್ ಕಣೆ ಬೇಡ ಕಣೆ ಪನ್ನೀರ್ ಐಟಮ್ ಮಾಡು ಅಂತ ಹೇಳಿದೆ. ಓಕೆ, ಇದೀಗ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ರುಬ್ಬಿಕೊಳ್ಳೋದೆ ಪಟಾಪಟ್ ಅಂತ ರುಬ್ಕೊಬಿಡಮ್ಮ. ಹ್ಞೂ, ನಂಗೆ ಸಿಕ್ಕಾಪಟ್ಟೆ ಸೊಪ್ಪಿನ ಚಪಾತಿ ಯಾವಾಗ ಮಾಡ್ತೀಯಾ? ಫುಲ್ಲು ರುಬ್ಬೋಯ್ತು ನೋಡಿ, ಬಿಳಿ ಚಟ್ನಿ ಆಗಿದೆ. ಒಂದೊಂದ್ಸಲ ಹಸಿರು ಚಟ್ನಿ, ಕೆಂಪು ಚಟ್ನಿ, ಇದು ಬಿಳಿ ಚಟ್ನಿ ಆಗಿದೆ. ಇದನ್ನ ಇದು ಆಯ್ತಲ್ಲ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತಲ್ಲ. ಓಹೋ, ಮಜಾಮ ಬೇಗನೆ ಆಯಿತು. ಈಗ ಇದನ್ನ ಖಾಲಿ ಮಾಡ್ಕೊಂತೀಯಾ? ಇದರಲ್ಲೇ ತಾನೇ ಮಾಡೋದು ನೀನು? ಆಯ್ತು, ಇದನ್ನು ಆ್ಯಕ್ಚುಲಿ ತುಂಬ ಅಪರೂಪ ಮನೆಯಲ್ಲೆಲ್ಲ ಮಾಡೋದು. ಆ್ಯಕ್ಚುಲಿ ನಾನು ಈ ಥರ ವೀಡಿಯೋ ಇರೋದಕ್ಕೆ ಎಲ್ಲ ಮಸ್ತ್ ಮಸ್ತ್ ಐಟಮ್ಸ್ಗಳು ಮಾಡ್ತಾ ಇದ್ದೀವಿ ಅಲ್ಲಮ್ಮ. ಅಂದರೆ ಚಿಕನ್, ಮಟನ್, ಅದೇ ಫಿಶ್ ಎಲ್ಲ ಕಮ್ಮಿ ಹಬ್ಬ ಬಂದರೆ. ಹೌದು. ನಾನ್ ವೆಜ್ ಮಾಡೋಕ್ಕಾಗಲ್ಲ. ಓಕೆ, ಇದು ಗೊತ್ತಾಗಿದೆ ಅಲ್ಲ, ಇದು ಯಾವ ಸೊಪ್ಪು? ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಬಟಾಣಿನ ನೀಟಾಗಿ ಹುರಿದು ಇಟ್ಕೊಂಡಿದ್ದಾರೆ. ಈಗ ಇದರಲ್ಲಿ ಈಗ ಶುರು ಆಗತ್ತೆ ಮಲೈ ಪನ್ನೀರ್ ರೆಡಿ. ಈಗ ರೆಡಿ ಆಗತ್ತೆ ನೋಡಿ, ಪಟಾಪಟ್ ಪಟಾಪಟ್ ಪಟಪಟ. ಓಕೆ, ಬೆಂಕಿ ಹಚ್ಚಾಯಿತು. ಬೆಂಕಿ ಅಲ್ಲ, ಒಲೆ ಹಚ್ಚಾಯಿತು. ಯಾರ ಮನೆಗೆ ಹಚ್ಚದಪ್ಪ ಅಂತ ಕೇಳಕ್ಕಿದ್ದೀರಾ? ಒಲೆ ಹಚ್ಚಾಯಿತು, ಲಕ್ಸುರಿ ತುಪ್ಪ ಬಂದಾಯಿತು. ಎಷ್ಟು ಇದು ಫ್ರೈ ಮಾಡೋಕ್ಕೆ ತುಪ್ಪ, ಮಸಾಲೆ ಫ್ರೈ ಮಾಡೋಕ್ಕೆ ತುಪ್ಪ, ಅದಕ್ಕೂ ತುಪ್ಪ ಬೇಕಾ? ತುಪ್ಪ, ನಾಟಿ ತುಪ್ಪ, ಘಾಟಿ ತುಪ್ಪ ರೆಡಿ. ಈಗ ಈರುಳ್ಳಿ ಕಾಯೋ ತನಕ ಟೈಮೇ ಇಲ್ಲ. ಅದು ತುಪ್ಪ ಬಿಸಿಯಾಗಿದೆಯಾ ಇಲ್ವಾ ಟೈಮೇ ಇಲ್ಲ, ಸುಮ್ಮನೆ ಹಾಕ್ಬಿಡೋದು. ಯಾಕಂದ್ರೆ ಟೈಮ್ ಆಯ್ತಲ್ಲ, ಹಸುವಾಗ್ತಿರತ್ತೆ. ನೀಟಾಗಿ ಗೋಟಿಗೆ ಬರೋದಂಗ ಮಾಡಮ್ಮ. ನಮ್ಮ ಮನೆಯವರಂತೂ ಯಾವ ರೇಂಜಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನನ್ನ ವಿಡಿಯೋಗೆ, ಮೇಯ್ನು ನಮ್ಮ ಅಪ್ಪ ಆಗಿರೋದು, ನಮ್ಮ ಅಮ್ಮ ಆಗಿರ್ಬೋದು, ಅದೇ ಬೇಬಿ, ನನ್ನ ಹೆಂಡ್ತಿ, ಕಂಪ್ಲೀಟ್ ಹೋಲ್ ಫ್ಯಾಮಿಲಿನೇ. ಅಂದರೆ ಅಮ್ಮ ಯಾವುದಾದೊಂದು ವೀಡಿಯೋ ಮಾಡೋಣ ಬಾರಮ್ಮ ಅಂತಂದರೆ ಇಮ್ಮಿಡಿಯೇಟ್ ಬರ್ತಾರೆ. ನಮ್ಮ ಅಪ್ಪನೂ ಅಷ್ಟೇ. ಮತ್ತು ಏನು ಅಂತಂದರೆ ಇವಾಗ ನೋಡಿ, ನಾನೀಗ ಜಾಸ್ತಿ ಫುಡ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ. ಅದು ನಿಮಗೆ ತುಂಬ ಚೆನ್ನಾಗೇ ಗೊತ್ತು. ಫುಡ್ ರಿಲೇಟೆಡ್ ವೀಡಿಯೋಸ್ಗಳು ಯಾವುದಾದ್ರು ಡಿಫ್ರೆಂಟ್ ಫುಡ್ಡಲ್ಲಿ ಮಾಡೋಣ, ಏನಾರು ಒಂದು ಟ್ರೈ ಮಾಡೋಣ, ವೀಡಿಯೋಸ್ಗಳು ಮಾಡೋಣ. ನಮ್ಮಮ್ಮ ಯಾರು ಇಲ್ಲ ಅಂತ ಒಂದು ಮಾತು ಹೇಳಲ್ಲ, ಬಾ ಮಾಡೋಣ, ಎಷ್ಟಾದ ಬಾ ಮಾಡೋಣ. ಇವತ್ತು ಆ್ಯಕ್ಚುಲಿ ಲೆಕ್ಕದಲ್ಲಿ ಒಂದೇ ದಿನದಲ್ಲಿ ನಾನು 1, 2, 3 ವ್ಲಾಗ್ ಮಾಡಿದ್ದೀನಿ ಗೊತ್ತಾ? ಲೆಕ್ಕದಲ್ಲಿ ಒಂದೇ ದಿನದಲ್ಲಿ 1% ಬೇಜಾರು ಮಾಡ್ಕೊಳ್ಳೋದೆ. ಬಾ ಮಾಡೋಣ, ವೀಡಿಯೋ ಮಾಡೋಣ. ಆ ಥರ ಫುಡ್ ರಿಲೇಟೆಡ್ ವೀಡಿಯೋಸ್ಗಳು ಜಾಸ್ತಿ ಮಾಡ್ತಾ ಇರ್ತೀನಿ ನಾನು. ಯಾಕೆಂದರೆ
ನನಗೆ ಪರ್ಸನಲಿ ನಾನು ಜಾಸ್ತಿ ಫುಡ್ ವೀಡಿಯೋಸ್ಗಳು ನೋಡ್ತೀನಿ. ಮನೆಯವರು ಇವಾಗ ನನಗೆ ಮೇಯ್ನ್ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ಗಳು ಬಂದು ಫ್ಯಾಮಿಲಿ ಆಡಿಯನ್ಸ್ಗಳು ಜಾಸ್ತಿ ಇದ್ದಾರೆ. ನನಗೆ ನಾನು ಕೇಳಿದ ಮಟ್ಟಿಗೆ ಫ್ಯಾಮಿಲಿ ಆಡಿಯನ್ಸ್ಗಳು ಜಾಸ್ತಿ ಇದ್ದಾರೆ ನನಗೆ. ಸೊ ಇವಾಗ ಹೆಂಗಸರು ಮೇಯ್ನಾಗಿ, ಸೊ ಅವ್ರುಗಳು ಜಾಸ್ತಿ ಫುಡ್ ರಿಲೇಟೆಡ್ ವೀಡಿಯೋಸ್ಗಳು ಜಾಸ್ತಿ ನೋಡ್ತಾರೆ, ರೆಸಿಪಿಗಳು. ಸೊ ಹಾಗಾಗಿ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ದೀನಿ, ಜಾಸ್ತಿ ಮಾಡೋಣ ಅಂತ. ನನ್ನ ಅಕೌಂಟ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಸಿಗಬೇಕಂತ ಅಷ್ಟೇ ನನ್ನ ಉದ್ದೇಶ. ಗೇಮ್ಸ್ ಆಗಿರೋದು, ಎಂಟರ್ಟೈನ್ಮೆಂಟ್ ಆಗಿರೋದು, ಫುಡ್ ಬ್ಲಾಗ್ಸ್ಗಳಾಗಿರೋದು. ಸೊ ಆ ಥರ ನನ್ನ ತಲೆಯಲ್ಲಿ ಜಾಸ್ತಿ ಇರೋದು. ಇವಾಗ ನಮ್ಮಮ್ಮ ಹೇಳ್ದಂಗೆ ಏನಮ್ಮ ಇದು ಓಕೆ ಗೋಲ್ಡಿಶ್ ಬಂದಿದೆ ನೋಡಿ ಈರುಳ್ಳಿ. ಈಗ ಇದಕ್ಕೆ ಇದು ಏನು ರುಬ್ಕೊಂಡಿದ್ರು ನೋಡಿ ಅದನ್ನು ಹಾಕಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಕೊತ್ತ ಅಂತ ಇತ್ತು ನೋಡಿ, ಗಮ್ ಅಂತ ಐತೆ. ನಿಮಗೆ ಅಂತ ಇರಲಿ, ನಿಮಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಚೆನ್ನಾಗಿ ಹತ್ತಿದೆ ಆ್ಯಕ್ಚುಲಿ, ಗಮ್ ಅಂತಿದೆ ನಿಜಾಗ್ಲೂ. ಇದೀಗ ಕೊತ್ತ ಅಂತ ಹೇಳ್ಬೇಕು ತಾನೆ, ಕೊತ್ತ ಅಂದು. ಸೊ ಹಾಗಾಗಿ ಅಂದರೆ ನನ್ನ ಅಕೌಂಟು, ನನ್ನ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಓಪನ್ ಮಾಡಿದ್ರೆ ನನ್ನ ತಲೆಯಲ್ಲಿ ಇರೋದು ಇಷ್ಟೇ. ಆ ವಿಡಿಯೋ ಮಾಡಬೇಕು, ಬರೀ ನಾನು ಅದರಲ್ಲೇ ಮಾಡಬೇಕು, ಬರೀ ಅಷ್ಟೇ ವೀಡಿಯೋಸ್ ಮಾಡಬೇಕು ಅನ್ನೋದಿಲ್ಲ. ನನ್ನ ತಲೆ ಕಂಪ್ಲೀಟ್ ಆಲ್ ಎಂಟರ್ಟೈನ್ಮೆಂಟ್ ಚಾನಲ್. ಅದು ಹೇಳಲ್ವ, ಆಲ್ ಇನ್ ಒನ್ ಪ್ಲೇಸ್ ಅನ್ನೋ ಹಾಗೆ ನನ್ನ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಮೇನ್ ಎಂಟರ್ಟೈನ್ಮೆಂಟ್ ಅನ್ನೋದು ಮೋಟಿವ್ ನನ್ನ ತಲೆಯಲ್ಲಿರೋದು. ಅದು ಕಾಮನ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಗೇಮ್ಸ್ಗಳು ಆಡ್ಸೋದಾಗಿರೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನನ್ನ ಬೇಬಿಗೆ ಅಥವಾ ನನಗೆ ಗೇಮ್ ಆಡೋದಾಗಿರೋದು, ಅದಾದಮೇಲೆ ಫುಡ್ ಆಗಿರ್ಬೋದು, ಆಮೇಲೆ ವ್ಲಾಗ್ಸ್ಗಳು ಕಂಪ್ಲೀಟ್ ಸುತ್ತಾಡೋದಾಗಿರ್ಬೋದು, ಎಲ್ಲರೂ ಹೋಗೋದಾಗಿರ್ಬೋದು, ಸ್ಟೋರೀಸ್ಗಳು ಹೇಳೋದಾಗಿರ್ಬೋದು. ಸೊ ಈ ಥರದ್ದು ಒಟ್ಲಲ್ಲಿ ಎಲ್ಲ ಪ್ರತಿಯೊಂದು ತಲೆಯಲ್ಲಿ ಚಾಲೆಂಜಸ್ಗಳು ಕೊಡೋದಾಗಿರೋದು. ಸೊ ಈ ಥರ ನನ್ನ ತಲೆಯಲ್ಲಿ ಎಲ್ಲ ಪ್ರತಿಯೊಂದು ಥರ ವೀಡಿಯೋಸ್ಗಳು, ಆ ವಿಡಿಯೋ ಈ ವಿಡಿಯೋ ಅಂತಲ್ಲ, ಎಲ್ಲ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ. ಜಾಸ್ತಿ ನಾನು ಫುಡ್ ವ್ಲಾಗ್ಸ್ಗಳು ಜಾಸ್ತಿ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಅದು ಮೇಯ್ನ್ ಬಂದು ಫ್ಯಾಮಿಲಿಗೆ ಕನೆಕ್ಟ್ ಆಗುತ್ತೆ, ಫ್ಯಾಮಿಲಿಗೆ ಕನೆಕ್ಟ್ ಆಗುತ್ತೆ ಫುಡ್ ವ್ಲಾಗ್ಸ್ಗಳು. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು, ಸಪೋರ್ಟ್ ಮಾಡಿ. ಓಕೆ ಕೊತ್ತ ಇನ್ನು ಅಂತಿಲ್ಲಲ್ಲಮ್ಮ, ಎಲ್ಲಿ ಕಾಣ್ತಾನೆ ಇಲ್ಲ. ಲೈಟಿಂಗ್ ಎಲ್ಲಿ ಲೈಟಾಗಿ ಅಂತಿದೆ, ಕೊತ್ತ ಅಂತಿದೆ. ಅಂತ ಇದೆ, ಕೊತ್ತ ಅಂತ ಇದೆ. ಆಗಲಿ. ಇವಾಗ ಇದಕ್ಕೆ ನೆಕ್ಸ್ಟ್ ಏನಾಗ್ತೀಯಾ? ಅದಾಗ್ತೀಯಾ? ಉಪ್ಪು ಹಾಕಬೇಕು, ಪನ್ನೀರ್ ಹಾಕ್ಬಿಡು ಫಸ್ಟು. ಇದೆಲ್ಲ ಹೇಳ್ಕೋಬೇಕಲ್ಲ, ಪನ್ನೀರ್ ಲಾಸ್ಟಿಗೆ ಹಾಕದ, ಮಿಕ್ಸ್ ಆಗಿಬಿಟ್ರೆ ಪುಡಿಯಾಗಿ. ಓಕೆ, ಅದು ನಿಜಾನೆ. ಇನ್ನು ಏನು ಹಾಕಬೇಕಾಗಿರೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ, ಇದಕ್ಕೆ ಇನ್ನು ಉಪ್ಪು, ಇದು ಹಾಲು ಲಾಸ್ಟಿಗೆ ಹಾಕ್ಬೇಕಾ? ಓಕೆ, ಲಾಸ್ಟಿಗೆ ಪನ್ನೀರ್. ಓಕೆ, ಲಾಸ್ಟಿಗೆ ಪನ್ನೀರ್ ಹಾಕಿ ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂಗೆ ಅಲ್ಲಾಡ್ಸಿದ್ರೆ ಮುಗಿದೋಯ್ತಲ್ವ, ಮಲಾಯಿ ಪನ್ನೀರ್ ರೆಡಿ ಆಗಾದ್ರೆ. ಓಕೆ ನಮ್ದು ಎಲ್ಲ ಸಾರು ರೆಡ್ ಇಲ್ಲ ಬ್ರೌನ್ ಕಲರ್ ಬರೋದಲ್ಲ, ಇದು ವೈಟ್ ಆಯಿತು. ಇದು ವೈಟ್. ಉಪ್ಪು ಯಾವುದಕ್ಕೂ ಉಪ್ಪು ಹಾಕಿಲ್ಲ ಅಲ್ಲ ಅಲ್ವಾ? ಯಾವುದಕ್ಕೂ ಹಾಕಿಲ್ಲ ನೀನು. ಮಿಕ್ಸ್ ಮಾಡಿ ನೋಡಿದವ್ರು ಇದರಲ್ಲಿ ಜಾಸ್ತಿ ಅಂದರೆ ಈಗ ಮಲಾಯಿ ಪನ್ನೀರ್ ಅದೆಲ್ಲ ನೋಡಿದ ತಕ್ಷಣ ಜಾಸ್ತಿ ಹಾಲು ಅಥವಾ ಮೊಸರು ಇರುತ್ತೆ ಅಂತ ಅನ್ಕೊಂತಾರಲ್ವಾ. ಮೇಯ್ನಾಗಿ ಈ ಥರ ಐಟಮ್ಸ್ಗಳು ರುಬ್ದಾಗ ವೈಟ್ ಕಲರ್ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಿಡು. ಓಕೆ, ಈಗ ಇದು ಹಾಕಿ ಮಿಕ್ಸ್ ಮಾಡಿ ಹಾಲು ಹಾಕಿ ಲಾಸ್ಟಿಗೆ ಪನ್ನೀರ್ ಹಾಕಿದ್ರೆ ಮುಗಿದು ಆಯಿತು, ಮಲಾಯಿ ಪನ್ನೀರ್ ರೆಡಿ. ಈಗ ಹಾಲ ಇದನ್ನು ಕ್ರೀಮ್ ಹಾಕ್ದಂಗೆ ಆಗ್ತಿದ್ಯಾ? ಅದೇ ಕ್ರೀಮಾ? ದೊಡ್ಡ ಹೋಟ್ಲು ರೆಸ್ಟೋರೆಂಟ್ಗಳಲ್ಲಿ ಕ್ರೀಮ್ ಅಲ್ವಾ ನಮ್ಮ ಹಾಕೋದು? ಹಾಲಿದೆ ಕ್ರೀಮ್ ಅಂತಾರಪ್ಪ. ಆಕ್ಚುಲಿ ಹಾಕ್ಬೇಕಾಗಿರೋದು ಹಾಲಿದ ಕ್ರೀಮು. ಓಕೆ, ಅದು ಇದ್ರಲ್ಲಿ ತೆಗಿತಾರಲ್ವ? ಹೌದು, ಕೆನೆ ಥರ. ಹಾಂ, ಅದ್ರಲ್ಲಿ ಅದು ವಿಷಯ. ಎಷ್ಟೊತ್ತು ಮಿಕ್ಸ್ ಮಾಡಬೇಕು ಇದು ಮತ್ತೆ ಕೊತ್ತ ಅನ್ಬೇಕಾ? ಇದು ಬರೀ ಕುದಿಬೇಕೀಗ. ನೋಡೋಣ ಇವಾಗ ಹಿಂಗಿದೆ, ಕುದಿಬೇಕಾದ್ರೆ ಹೆಂಗೆ ಬರುತ್ತೆ ನೋಡೋಣ. ಓಕೆ, ಕುದೀತಾ ಇದೆ ನೋಡಿ. ಓಕೆ, ಇವಾಗ ಇದಕ್ಕೆ ಅಮ್ಮ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ನೀಟಾಗಿ ಬಿಡ್ಸಾಕಮ್ಮ, ಎಲ್ಲ ಅಂಟ್ಕೊಂಡಿದೆ ಪನ್ನೀರ್ಗಳು.
ಬಿಟ್ಟು ಸಾಕು ಬೆಟ್ರು. ದಪ್ಪ ದಪ್ಪ ಪೀಸ್ ಮಾಡಿದ್ದಲ್ಲಮ್ಮ, ಇನ್ನೂ ಚಿಕ್ಕದು ಮಾಡಬೇಕಿತ್ತು ನೀನು. ಕರಗೋದ್ರೆ ಮತ್ತೆ ಅದೇನು ಕರಗೋಗುತ್ತೆ, ಪುಡಿ ಪುಡಿ ಆಗುತ್ತೆ ಕೆಲವು ಪನ್ನೀರು. ನಾನು ಅದು ಸ್ಲೈಸ್ ಮಾಡಿ ಫ್ರೈ ಮಾಡಿ ಆಮೇಲೆ ಕಟ್ ಮಾಡಿದ್ದು. ಓಕೆ, ಆ್ಯಕ್ಚುಲಿ ನಾನು ಯಾವಾಗಲೂ ಫಸ್ಟೇ ಕಟ್ ಮಾಡಾದ್ಮೇಲೆ ನಾನು ಫ್ರೈ ಮಾಡೋದು ನಾನು ಜಾಸ್ತಿ. ಅದು ಪುಡಿ ಪುಡಿ ಆಗುತ್ತೆ ಕೆಲವೊಮ್ಮೆ. ಓಕೆ, ನೀನು ಫಸ್ಟು ಓಪನ್ ಮಾಡಿ ಫ್ರೈ ಮಾಡಿ ಸ್ಲೈಸ್ ಮಾಡಿದೆ. ಓಕೆ, ಉದ್ದುದ್ದ ಆಮೇಲೆ ಕಟ್ ಮಾಡಿದ್ದೆ. ಓಕೆ, ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಮಲಾಯಿ ಪನ್ನೀರ್. ಮತ್ತು ಇದು ಮೇಯ್ನ್, ಇದು ಮಿಕ್ಸ್ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡಬೇಕು, ಫೋರ್ಸ್ಫುಲಿ ಜೋರಾಗಿ ಮಾಡೋಕ್ಕೆ ಹೋಗಬೇಡಿ, ಅವಾಗ ಪನ್ನೀರ್ಗಳು ಪುಡಿಯಾಗೋ ಚಾನ್ಸಸ್ ಎಲ್ಲ ಇರುತ್ತವೆ ಅಲ್ಲ. ಚೆನ್ನಾಗಿರುತ್ತೆ, ನನಗೆ ಈ ಥರನೇ ಇಷ್ಟ ಯಾವಾಗಲೂ. ಮಸ್ತಿದೆ, ಸಕ್ಕತ್ತಾಗಿ ಟೇಸ್ಟ್ ಸಕ್ಕತ್ತಾಗಿ ಬಂದಿರುತ್ತೆ ನಂಗೆ ಗೊತ್ತು ಪಕ್ಕ. ನೋಡೋಣ ಈಗ ಚಪಾತಿ ಆಗುತ್ತೆ, ಚಪಾತಿ ಆದ ತಕ್ಷಣ ಟೇಸ್ಟ್ ಮಾಡೋದೆ ಆಯ್ತಲ್ಲಮ್ಮ, ಮುಗ್ದೇ ಆಯ್ತಲ್ಲ, ಮಸ್ತು. ಓಕೆ, ಮಲಾಯಿ ಪನ್ನೀರ್ ರೆಡಿ, ಸೂಪರಾಗಿ ರೆಡಿಯಾಗಿದೆ. ಕೊತ್ತ ಅಂತ ಇದೆ, ಮಲಾಯಿ ಪನ್ನೀರ್ ಸಕ್ಕದಾಗಿ ಗಮ್ ಅಂತಿದೆ. ಓಕೆ, ಮುಗಿಸ್ಕೊಳ್ಳಮ್ಮ ನೀನು ಪಟಾಪಟ್. ಓಕೆ, ನೋಡಿದ್ರಲ್ಲ ಏನೆಲ್ಲ ಐಟಮ್ಸ್ಗಳು ಹಾಕಿದ್ದಾರೆ ಮಲಾಯಿ ಪನ್ನೀರಿಗೆ. ಇನ್ನು ಬಾಕಿ ಉಳಿದಿದೆ ಏನು ಹೇಳಿ, ಟೇಸ್ಟ್ ಮಾಡೋದಷ್ಟೇ ಬಾಕಿ ಉಳಿದಿರೋದು. ಸೊ ಇನ್ನೇನೋ ಒಂದು 10 ನಿಮಿಷದಲ್ಲಿ ಚಪಾತಿ ಮಾಡಾಕ್ತಾರೆ. ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ. ಓಕೆ, ನಾನು ಹೇಳಿದ್ದೆ ಅಲ್ಲ ಚಪಾತಿ ಮಾಡಿದ್ದಾರೆ, ಚಪಾತಿಗೆ ಸಖತ್ತಾಗಿರುತ್ತೆ. ಹೆಂಗೆ ಬಂದಿದೆ ಅಂತ ನೋಡೋಣ, ಪಕ್ಕ ಹೇಳ್ತೀನಿ, ಸಖತ್ತಾಗಿ ಬಂದೇ ಬರುತ್ತೆ. ಒಂದು ಪನ್ನೀರ್ ಫುಲ್ ಹಾಕೊಂಡಿದ್ದೀನಿ ನೋಡಿ, ಹೆಂಗೆ ಬಂದಿದೆ ಅಂತ ನೋಡೋಣ. ಸಕ್ಕದಾಗಿ ಬಂದಿದೆ ನಿಜವಾಗ್ಲೂ, ಮಸ್ತಾಗಿ ಬಂದಿದೆ ಟೇಸ್ಟು. ಪನ್ನೀರಿಗೆ ಅದೇನು ಕರಿ ಇದೆಯಲ್ಲ ಒಳ್ಳೆ ಅಂಡ್ಕೊಂಡಿದೆ, ಮಸ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಸಹ ಮಾಡ್ಕೊಳ್ಳಿ ಮನೇಲಿ, ನೀವು ಸಹ ಮಾಡ್ಕೊಳ್ಳಿ. ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಅಲ್ವಾ ಸರ್, ನೀವು ಸಹ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನು ಕಿಟ್ಟಿ, ಏನು ಪಪ್ಪ ಕಿಟ್ಟಿ ಇಲ್ಲೋಡ ಒನ್ ಸುಬ್ಬಿ. ಓಕೆ, ನಾನು ನೀವು ಸಹ ಮಾಡ್ಕೊಳ್ಳಿ, ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ. ಯಾರ್ಯಾರು ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಏನು ಎತ್ಕೋಬೇಕಾ, ತಾಳು ಮುಗಿಸ್ತೀನಿ. ಓಕೆ, ನೀವು ಸಹ ಮಾಡ್ಕೊಳ್ಳಿ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮಾಡಿಬಿಡಿ. ಓಕೆನಾ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್ ಕ್ಯೂಟಿ, ಬಾಯ್ ಅನ್ನು ಬಾಯ್.